ಯಾವುದೇ ಪುಸ್ತಕ ತೆಗೆದುಕೊಳ್ಳಿ, ಇಷ್ಟ ಬಂದಷ್ಟು ಹಣ ಕೊಡಿ. ದಿನಾಂಕ 14 ಡಿಸೆಂಬರ್ 2025 ರವಿವಾರದಂದು ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನ ನಮ್ಮ ರಾಷ್ಟ್ರಧ್ವನಿ ಪ್ರತಿನಿಧಿ ಶ್ರೀಮತಿ ಆಯಿಷಾ ಮುಕಾಶಿ ಸಮ್ಮೇಳನಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಾಹಿತಿಗಳು, ನಿವೃತ್ತ ಅಧ್ಯಾಪಕರು ಆದಂತಹ ಶ್ರೀಯುತ ಸುಮುಖಾನಂದ ಜಲವಳ್ಳಿ ಎಂಬುವರನ್ನ ಭೇಟಿಯಾಗಿ ಸಂದರ್ಶನವನ್ನ ಪಡೆದರು. ಮೂಲತಃ ಹೊನ್ನಾವರದವರಾದ ಇವರು ಪುಸ್ತಕ ಪ್ರಿಯರಿಗೆ ಯಾವುದಾದರೂ ಪುಸ್ತಕ ಬೇಕಾದರೆ 9900179180 ಮೊಬೈಲ್ ನಂಬರ್ಗೆ ಕರೆ ಮಾಡುವುದರ ಮೂಲಕ ಪುಸ್ತಕಗಳನ್ನು ಪಡೆಯಬಹುದಾಗಿ ತಿಳಿಸಿದ್ದಾರೆ. ಸ್ಥಳ ದಾಂಡೇಲಿ. ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪುಸ್ತಕ ಕೊಂಡುಕೊಳ್ಳುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಆಮೇಲೆ ಓದುಗರ ಸಂಖ್ಯೆ ಕೂಡ ಬಹಳ ಕಡಿಮೆ ಇದೆ. ಅದಕ್ಕೆ ಪುಸ್ತಕ ಪ್ರೀತಿಯನ್ನು ಮತ್ತು ಓದುವ ಸಂಸ್ಕಾರವನ್ನು ಬೆಳೆಸುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ರೀತಿ ಒಂದು ಯೋಜನೆಯನ್ನು ಹಾಕಿ, ಅಂದರೆ ಆದಷ್ಟು ಜನಗಳ ಹತ್ತಿರಕ್ಕೆ ಪುಸ್ತಕ ಹೋಗಲಿ ಮತ್ತು ಪುಸ್ತಕ ಓದುವಂಥ ಆಸಕ್ತಿ ಹುಟ್ಟಲಿ ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು, ಇದು ಕೂಡ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸೇವೆ ಅನ್ನುವಂಥ ನೆಲೆಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದರಿಂದ ನಮಗೆ ನೀವು ಕೇಳಿದ್ದೀರಿ, ಇಷ್ಟ ಬಂದಷ್ಟು ಹಣವನ್ನು ಕೊಡಿ ಅಂತಂದರೆ ನಿಮಗೆ ಇದಕ್ಕೆ ಮುದ್ರಣಕ್ಕೆ ಹಾಕಿದಂಥ ಖರ್ಚು ಬರುತ್ತದೆಯೇ ಅನ್ನುವಂಥದ್ದು ನೀವು ಕೇಳುವಂಥ ಪ್ರಶ್ನೆ. ಅದು ವಾಸ್ತವ ಹೌದು. ಆದರೆ ನಮ್ಮಲ್ಲಿ, ನಮ್ಮ ಕನ್ನಡಿಗರಲ್ಲಿ ಸಂಸ್ಕಾರ ಇದೆ. ಅದೇನು ಅಂದರೆ, ಈಗ ನಾವಿಷ್ಟು ಬರೆದರೂ ಕೂಡ ಅವರು ಮೂಲ ಬೆಲೆಗಿಂತ ಕಡಿಮೆ ಹಣವನ್ನು ಕೊಡ್ತಾ ಇಲ್ಲ. ನಾವೀಗ ನಮ್ಮ ಅನುಭವ ಇದು. ಅವರು ಸಾಕಷ್ಟು, ಅಂದರೆ ಅದರ ಬೆಲೆ ಏನು, ಆ ಬೆಲೆಯನ್ನು ಕೊಡ್ತಾನೇ ಇದ್ದಾರೆ. ಎಲ್ಲೋ ಕೆಲವರು ಹಣದ ಅನನುಕೂಲ ಇದ್ದವರು ಕಡಿಮೆ ಕೊಡಬಹುದು. ಅಂದರೆ ಪುಸ್ತಕವನ್ನು ಕೊಂಡು ಓದಬೇಕು ಅನ್ನುವಂತಹ ಸಂಸ್ಕಾರ ನಮ್ಮ ಕನ್ನಡಿಗರಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ನಷ್ಟದ ಪ್ರಶ್ನೆ ಏನು ಬರುವುದಿಲ್ಲ. ಮತ್ತು ಆದಷ್ಟು ಜನಗಳನ್ನು ಪುಸ್ತಕ ತಲುಪಬೇಕು ಮತ್ತು ಅವರು ಓದಬೇಕು ಅನ್ನುವಂಥದ್ದೇ ನಮ್ಮ ಮುಖ್ಯ ಉದ್ದೇಶವಾಗಿರ್ತದೆ. ಸಾಹಿತ್ಯಿಕವಾದಂತಹ ಒಂದು ಸಂಸ್ಕಾರ, ಆ ಓದುವ ಸಂಸ್ಕಾರ, ಅಂದರೆ ಸಾಹಿತ್ಯ ಅಂದರೆ ಬದುಕಿನ ಸತ್ಯವನ್ನು ಹೇಳುವಂತಹ ಒಂದು ಶಕ್ತಿ ಅದು ಜನಗಳಿಗೆ ತಲುಪಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಯೋಜನೆಯನ್ನು ಹಾಕ್ಕೊಂಡು ಈ ರೀತಿ ಪುಸ್ತಕ ಜನಗಳ ಹತ್ತಿರಕ್ಕೆ ಬರುವ ಹಾಗೆ ಒಂದು ಪ್ರಯತ್ನವನ್ನು. ಇದು ದಾಂಡೇಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್. ತಾವು ಮೂಲತಃ ದಾಂಡೇಲಿಯವರೇನಾ ಸರ್? ಅಲ್ಲ, ನಾನು ಮೂಲತಃ ಹೊನ್ನಾವರದವನು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಜಲವಳ್ಳಿ ಎನ್ನುವುದು ನನ್ನ ಊರಿನ ಹೆಸರು. ನಾನು ಕನ್ನಡ ಶಿಕ್ಷಕನಾಗಿ ಇದು ಹೈಸ್ಕೂಲ್ನಲ್ಲಿ ಸುಮಾರು 37 ವರ್ಷ ಅಧ್ಯಾಪನ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ಹಂಚಿಕೊಂಡಿದ್ದೇನೆ. ನೀವು ಈ ಥರ ಎಲ್ಲ ಪುಸ್ತಕಗಳನ್ನು ಬರಿತೀರಿ ಸರ್, ಹಾಗೆ ಫ್ರೀ ಆಗೂ ಕೊಡ್ತೀರಿ, ಕಡಿಮೆ ಬೆಲೆಯಲ್ಲೂ ಕೊಡ್ತೀರಿ. ನಿಮ್ಮ ಕುಟುಂಬದಿಂದ ಏನು ವಿರೋಧ ಬರೋದಿಲ್ಲ ಸರ್? ಇಲ್ಲ, ನಮ್ಮ ಕುಟುಂಬದವರು, ನನ್ನ ಶ್ರೀಮಂತರು ಮತ್ತು ನನ್ನ ಮಕ್ಕಳು ಎಲ್ಲರೂ ಇದಕ್ಕೆ ಸಹಕಾರಿಗಳಾಗಿದ್ದಾರೆ. ಮತ್ತು ಇದರಿಂದ ನನಗೆ ಎಂದೂ ಕೂಡ ನಷ್ಟ ಆದಂತೂ ಏನೂ ಇಲ್ಲ. ಈ ಗ್ರಂಥಾಲಯ ಖರೀದಿಯಲ್ಲಿಯೂ ಕೂಡ ನನಗೆ ಅವಕಾಶಗಳು ಸಿಕ್ಕಿವೆ. ಹಾಗಾಗಿ ಮತ್ತು ಈ ರೀತಿಯಲ್ಲಿ ಪುಸ್ತಕ ಮಳಿಗೆಯನ್ನು ಇಟ್ಟು ಪುಸ್ತಕ ವ್ಯಾಪಾರವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಆದ ಕಾರಣ ಇಲ್ಲಿಂದ ಬರುವಂತಹ ಏನು ಉತ್ಪನ್ನ ಇದೆ, ಆದಾಯ ಇದೆ, ಅದು ನಮಗೆ ಈ ವೃತ್ತಿಯನ್ನು ಮುಂದುವರಿಸುವುದಕ್ಕೆ ಸಹಕಾರಿಯಾಗಿದೆ. ಎಲ್ಲರೂ ಕೂಡ ನಮ್ಮ ಕುಟುಂಬದಲ್ಲಿ ಸಹಕಾರಿಗಳಾಗಿದ್ದಾರೆ. ನಿಮಗೆ ಯಾರಾದರೂ ದಾಂಡೇಲಿಯಿಂದ ಫೋನ್ ಮಾಡಿ ನಮಗೆ ಪುಸ್ತಕಗಳನ್ನು ಕಳಿಸಿಕೊಡಿ ಅಂತ ಹೇಳಿದಲ್ಲಿ ತಾವು ಕಳಿಸ್ಕೊಡ್ತೀರಾ ಸರ್? ಕಳಿಸ್ಕೊಡ್ತೀವಿ. ಅಂಚೆ ಮೂಲಕ ಅಥವಾ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಓಕೆ ಸರ್, ಧನ್ಯವಾದಗಳು ಸರ್.